ಅತಿರೇಕಕ್ಕೆ ಹೋಗ್ತಾ ಇದೆ ಈ ಅಭಿಮಾನಿಗಳು ಅಂತ ಅನಿಸ್ಕೊಂಡಂತಹ ಕೆಲ ವಿಕೃತ ಮನಸ್ಸಿನ ವ್ಯಕ್ತಿಗಳು ಪೋಸ್ಟ್ ಮಾಡ್ತಾ ಇರುವಂತಹ ರೀತಿ. ಇದರ ವಿರುದ್ಧ ಸಹಜವಾಗಿ ಯಾರೇ ಹೆಣ್ಮಕ್ಳಾದ್ರೂ ಕೂಡ ದೂರನ್ನು ಕೊಡೋ ಕೆಲಸವನ್ನು ದರ್ಶನ್ ಪತ್ನಿ ಕೂಡ ಮಾಡಿದ್ದಾರೆ. ದೂರಿನ ಬಳಿಕ ಇನ್ಸ್ಟಾದಲ್ಲಿ ಪೋಸ್ಟ್ ಕೂಡ ವಿಜಯಲಕ್ಷ್ಮಿ ಹಾಕಿದ್ದಾರೆ. ಎಲ್ಲ ಕ್ಲಾಸ್ ಅಭಿಮಾನಿಗಳಿಗೆ ಅಂತ ಅವ್ರು ಕೋಟ್ ಮಾಡ್ತಾರೆ. ಎಲ್ಲ ಕ್ಲಾಸ್ ಅಭಿಮಾನಿಗಳಿಗೆ ಧನ್ಯವಾದ. ಕೆಟ್ಟ ಕಾಮೆಂಟ್ಸ್ ಮಾಡಿದವರ ವಿರುದ್ಧ ದೂರು ಕೊಟ್ಟಿದ್ದೀನಿ. ನಾನು ಮೌನವಾಗಿ ಕೂತ್ಕೊಳ್ಳಲ್ಲ ಅಂತ ಅವರು ಸುದೀರ್ಘವಾಗಿ ಬರ್ಕೊಂಡಿದ್ದಾರೆ. ಕೆಟ್ಟ ಕಾಮೆಂಟ್ಸ್ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿ ಆಗತ್ತೆ ಅನ್ನೋದನ್ನ ಕೂಡ ಹೇಳಿದ್ರು. ಪ್ರತಿ ಮಹಿಳೆಯೂ ಗೌರವಕ್ಕೆ ಅರ್ಹಳು ಅಂತ ಪೋಸ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಕೆಟ್ಟ ಕಾಮೆಂಟ್ಸ್ ವಿರುದ್ಧ ದರ್ಶನ್ ಪತ್ನಿ ದೂರು ಕೊಟ್ಟ ಬಳಿಕ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕೊಂಡು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಾನು ಲೀಗಲಿ ಫೈಟ್ ಮಾಡ್ತಾ ಇದ್ದೀನಿ. ಮತ್ತು ಕ್ಲಾಸ್ ಅಂದರೆ ದರ್ಶನ್ಗೆ ಮಾಸ್ ಹೀರೋ ಅಂತ ಅಂದರೆ ಸುದೀಪ್ಗೆ ಕ್ಲಾಸ್ ಹೀರೋ ಅಂತ ಅಂತಾರೆ. ಸೊ ಅದನ್ನು ಅವರಲ್ಲಿ ಕೋಟ್ ಮಾಡ್ದಂಗಿದೆ. ಡೀಟೇಲ್ಸ್ ಕೊಡ್ತಾರೆ. ಧನು ನೇರ ಸಂಪರ್ಕದಲ್ಲಿ. ಧನು, ಕ್ಲಾಸ್ ಅನ್ನುವಂತಹ ಪದವನ್ನು ಕೋಟ್ ಮಾಡಿದ್ದಾರೆ. ಸೊ ಸುದೀಪ್ ಫ್ಯಾನ್ಸ್ಗೆ ನೇರವಾಗಿ ಅವ್ರು ಹೇಳ್ತಾ ಇರೋದು ಅನ್ನೋದಕ್ಕೆ ಇನ್ನೇನು ಕ್ಲಾರಿಟಿಗಳು ಬೇಕಾಗಿಲ್ಲ. ಫುಲ್ ಸ್ಟಾಪ್ ಹಾಕಬೇಕಾದವರು ನಾವೇನು ಮಾಡೋಕ್ಕಾಗಲ್ಲ ಅಂತ ಕೈ ಕಟ್ಟಿ ಕೂತ್ರೆ ಇಂಥದ್ದೇ ಆಗೋದು ಅಂತ. ಎಸ್ ಮಮತಾ, ಈಗಾಗಲೇ ವಿಜಯಲಕ್ಷ್ಮಿ ಕಂಪ್ಲೇಂಟನ್ನು ಕೊಟ್ಟಿರ್ತಕ್ಕಂಥದ್ದು. ಕೆಟ್ಟದಾಗಿ ಏನು ಕಮೆಂಟ್ಸನ್ನು ಮಾಡ್ತಾ ಇದ್ರು ಅವರ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಅದಾದ ಬಳಿಕ ಈಗ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಇನ್ಸ್ಟಾಗ್ರಾಮ್ನ ಸ್ಟೋರಿಯಲ್ಲಿ ಒಂದಿಷ್ಟು ಪೇಜ್ಗಳ ಸ್ಕ್ರೀನ್ಶಾಟ್ನ ತೆಗೆದುಬಿಟ್ಟು ಹಾಕಿರ್ತಕ್ಕಂಥದ್ದು. ಅಂದರೆ ಆ ಮೂಲಕ ಗೊತ್ತಾಗುತ್ತೆ ಅವರು ಎಷ್ಟು ಕೊಳಕು ಮನಸ್ಥಿತಿಯವರು ಇದ್ದಾರೆ ಅನ್ನೋ ಒಂದು ರೀತಿ. ಅಲ್ಲಿ ಅವರು ಬಳಸಿದಂತಹ ಸೊಂಟದ ಕೆಳಗಿನ ಭಾಷೆಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಹಾಗಾಗಿ ಈ ರೀತಿ ಕೆಟ್ಟದಾಗಿ ಕಮೆಂಟನ್ನು ಮಾಡುವವ್ರಿಗೆ, ಈ ರೀತಿ ಪದಗಳ ಬಳಸಿ ಕಮೆಂಟ್ಸ್ ಮಾಡಿ ನಮ್ಮನ್ನು ಕುಗ್ಸುವಂಥ ಪ್ರಯತ್ನ ಮಾಡೋರಿಗೆ ನಾನು ಪ್ರತಿಯಾಗಿ ಉತ್ತರವನ್ನು ಕೊಡ್ತೀನಿ. ಮತ್ತು ಇದಕ್ಕೆ ಕಾನೂನು ಸಮರವನ್ನು ನಾನು ಸಾರ್ತೀನಿ, ನಾನು ಸುಮ್ಮನೆ ಕೂರೋಳಲ್ಲ ಅನ್ನೋ ಒಂದು ಖಡಕ್ ಆದಂಥ ಒಂದು ಸಂದೇಶವನ್ನು ಕೂಡ ವಿಜಯಲಕ್ಷ್ಮಿ ಈಗ ರವಾನಿಸಿದ್ದಾರೆ. ಇನ್ನೊಂದು ಪೋಸ್ಟಲ್ಲಿ ಬರೆದು ಹಾಕಿರ್ತಕ್ಕಂಥದ್ದು ಏನಂದರೆ, ಪ್ರತಿಯೊಬ್ಬ ಮಹಿಳೆಯರು ಕೂಡ ಗೌರವಕ್ಕೆ ಒಳಗಾಗ್ತಾರೆ. ಯಾಕಂದರೆ ಈ ಕೆಟ್ಟ ಕಮೆಂಟ್ ಮಾಡ್ತಾರಲ್ಲ, ಅವ್ರ ಮನೆಯಲ್ಲೂ ಕೂಡ ಒಬ್ಬರು ಮಹಿಳೆ ಇದ್ದೇ ಇರ್ತಾರೆ, ಅವರ ತಾಯಿ ಇರ್ತಾರೆ, ಅವ್ರ ಅಕ್ಕ ತಂಗಿ ಇರ್ತಾರೆ. ಸೊ ಅಂಥವ್ರು ಕೂಡ ಅಂಥ ಒಂದು ಮನೆತನದ ಬಂದವರು, ಅಥವಾ ನೀವು ಕೆಟ್ಟ ಕಮೆಂಟ್ ಮಾಡೋದ್ರಿಂದ ನಿಮ್ಮ ಮನೆಯ ಒಂದು ಸಭ್ಯತೆ, ನಿಮ್ಮ ಒಂದು ಏನು ಒಂದು ಕುಟುಂಬದ ಏನು ಗೌರವ ಏನಿದೆ ಅನ್ನೋದನ್ನು ಅಲ್ಲಿ ತೋರಿಸುತ್ತೆ ಅನ್ನೋದನ್ನು ಕೂಡ ಕೋಟ್ ಮಾಡಿರ್ತಕ್ಕಂಥದ್ದು. ಜೊತೆಗೆ ಕ್ಲಾಸ್ ಅಭಿಮಾನಿಗಳು ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಚರ್ಚೆಯನ್ನು ಮತ್ತಷ್ಟು ಫ್ಯಾನ್ ವಾರ್ಗೆ ಕಾರಣ ಆಗೋ ರೀತಿಯಲ್ಲಿ ಈಗ ಪದ ಬಳಸಿರ್ತಕ್ಕಂಥದ್ದು ಇದು. ಯಾಕಂದರೆ ಒಂದು ಕಡೆ ದರ್ಶನ್ ಅವ್ರನ್ನ ಮಾಸ್ ಅಂತ ಕರೆದ್ರೆ, ಈ ಕಡೆ ಕ್ಲಾಸ್ ಅಭಿಮಾನಿಗಳಂತ ಇವರು ಸುದೀಪ್ ಅವರ ಅಭಿಮಾನಿಗಳನ್ನು ಕರೀತಾರೆ. ಸೊ ಹಾಗಾಗಿ ನೇರವಾಗಿ ಸುದೀಪ್ ಅವರ ಅಭಿಮಾನಿಗಳನ್ನೇ ವಿಜಯಲಕ್ಷ್ಮಿ ಅವರು ಟಾರ್ಗೆಟ್ ಮಾಡಿದ್ರ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇರ್ತಕ್ಕಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಧನು ತಮ್ಮೆಲ್ಲ ಮಾಹಿತಿಗಾಗಿ.